ಹಾಯ್ ಬ್ರೋ. ಹಾಯ್, ನಮಸ್ತೆ. ನೋಡ್ರಪ್ಪ, ನನ್ನ ಫೇವ್ರೆಟ್ ಪರ್ಸನ್ ಪ್ರವೀಣ್ ಅವ್ರನ್ನ ಮೀಟ್ ಮಾಡ್ತೀವಿ ಕೊನೆಗೂ. ಇಲ್ಲ ಬ್ರೋ, ಏನು ಮಾಡಿದ್ದೆ ಗೊತ್ತಾ, ಇಲ್ಲಿ ಎಕ್ಸಿಟ್ ಆಗಬೇಕಿತ್ತಲ್ಲ, ಎಕ್ಸಿಟ್ ಆಗೋ ಮೊದಲು ಮುಂದೆ ಹೋಗ್ಬಿಟ್ಟೆ. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಅಲ್ಲಿಂದ ಸುತ್ಕೊಂಡು ಬಂದೆ ಅಷ್ಟೇ. ಬಟ್ ಅಲ್ಲಿ ಕರೆಕ್ಟಾಗಿ ನಿಂತಿದ್ದೆ ನಾನು. ಬಟ್ ಇನ್ನೂ 3 ಕಿಲೋಮೀಟರ್ ಜಾಸ್ತಿ ತೋರಿಸ್ತಾ ಇತ್ತು ಟೋಲ್ ಎಕ್ಸಿಟ್ಟು. ಹಾಂ, ಮೇ ಬಿ ಅದಕ್ಕೆ ನೀನು ಲೊಕೇಶನ್ ಕಳ್ಸಕ್ಕೆ ಹೇಳಿದ್ದು. ಅಷ್ಟ ಹೆಲ್ಮೆಟ್ ಸೇಮ್ ಇದೆ, ಕಲರ್ ಚೇಂಜು. ಓಕೆ, ಆ್ಯಕ್ಚುಲಿ ನಾನು ಇವತ್ತು ಟೈರ್ ಹಾಕ್ಸೋ ಪ್ಲಾನ್ ಇತ್ತು ಬ್ರೋ. ಟೈರ್ ಫುಲ್ ಫ್ಲಾಟ್ ಆಗಿಬಿಟ್ಟಿದೆ. ಹಾಂ, ಫ್ರಂಟು ಹೋಗಿದೆ, ಹಿಂದೆ ಒಂದು ಕಂಪ್ಲೀಟ್ ಹೋಗಿದೆ. ಇವತ್ತು ಹಾಕ್ಸೋಣ ಅಂತ ಹೊರಟೆ. ನೀವು ಸಡನ್ನಾಗಿ ಪ್ಲಾನ್ ಇತ್ತಾ, ನೋಡೋಣ ಅಡ್ಜಸ್ಟ್ ಮಾಡೋದಾಯ್ತು ಅಂತ ಬಂದೆ ಅತ್ಲಾಗೆ. ಏನಕ್ಕೆ? ಇಲ್ಲ ಬ್ರೋ, ಅದು ಫುಲ್ ಟೈಟ್ ಮಾಡ್ಬಿಡ್ತೀನಿ ಆಯ್ತಾ. ಇದು ಕೇಸ್ ಚೆನ್ನಾಗಿದೆ. ಫುಲ್ ಟೈಟ್ ಮಾಡಿದಾಗ ಇವತ್ತರೆಗೂ ನಂಗೆ ಆ ಥರ ಭಯ ಅಂತ ಬಂದಿಲ್ಲ. ಮುಂದೆ ಟೀ ಬ್ರೇಕ್ ಮುಗಿಸ್ಕೊಂಡು ಹೊರಡೋಣ. ಇದು ನಾರ್ಮಲ್ ಅಡ್ಡ ಅನಿಸುತ್ತೆ, ಅದಕ್ಕೆ ಇಲ್ಲೇ ಬಂದವ್ರೆ. ಟೀ ಕುಡ್ಕೊಂಡು ಸ್ಟಾರ್ಟ್ ಅವರ್ ರೈಡ್. ಸರಿ ಸ್ನೇಹಿತರೆ, ನಮ್ಮ ಬ್ರೇಕ್ ಮುಗಿಸಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಿದೆ ಅಲ್ಲ, 3 ಡ್ಯಾಶ್ ಸಕ್ಕತ್ತಾಗಿದೆ ಅಂತ. ಇದೇ ಗುರು ಡ್ಯಾಶು. ನೆಕ್ಸ್ಟು ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಮುಂದೆ ರೈಡ್ನ ಕಂಟಿನ್ಯೂ ಮಾಡೋಣ. ಏನಾಗುತ್ತೆ ಗೊತ್ತಾ, ಇಂಡಿಕೇಟರ್ ಹಾಕಿದ್ರೆ ಮರ್ತೋಗ್ಬಿಡ್ತೀವಿ. ಆ ಹೋಟೆಲ್ದು ಒಂದು ಕತೆ ಇದೆಯಂತೆ, ಅವ್ರು ಹೇಳ್ತಾರೆ, ಕೇಳೋಣ. ನನಗೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ. ಹೇಳಿದ್ನಲ್ಲ, ಅವ್ರ ಜೊತೆ ಒಬ್ಬ ಮನುಷ್ಯ ಅವ್ರು ಮಾತಾಡೋದು ನೋಡೋ ನೀವು ಲೈಕ್ ಗೊತ್ತಾಗ್ಬಿಡತ್ತೆ ಅವ್ರು ಹೇಗೆ ಅಂತ. ಎಷ್ಟು ಸಾಫ್ಟ್ ಗೊತ್ತಾ. ಸೋ ನೈಸ್. ನಂಗೆ ಎಲ್ಲರೂ ಒಂದೇ ಕ್ವಶನ್ ಕೇಳೋದು, ಬ್ರೋ ಲೈಕ್ ವ್ಲಾಗ್ ಮಾಡುವಾಗ ಫೋನ್ ಬಿಡಲ್ವಾ ಅಂತ. ದುಡ್ಡಿಲ್ಲ ಗುರು, ಇದುವರೆಗೂ ಕಣ್ಣಕ್ಕೆ ಬೇಡಿ ಇರೋದು ಫೋನು. ಆಮೇಲೆ ಎಲ್ಲೋಗೋಣ ನಾನು ವ್ಲಾಗ್ ಮಾಡೋಕ್ಕೆ, ಯಾವ್ದ್ರಲ್ಲಿ ಮಾಡಲಿ ಅಲ್ವಾ. ಏನೋ ಬಡವಾ ಇರೋದ್ರಲ್ಲಿ ಮಾಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡಿಕೊಂಡು. ಟೈರ್ ಒಂದು ಹೊಸದು ಇದ್ದಿದ್ರೆ ಹಚ್ಚಿ ಬಾರಿಸ್ಬಿಡ್ತಿದ್ದೆ. ಸ್ವಲ್ಪ ಲೀನ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ. ಕಾರ್ನರ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರಲ್ಲ ಅಷ್ಟು, ಟೈರು ಲೈಕ್ ವೀಕ್ ಅದಾಗ. ಚಳಿ ಗುರು, ಇವ್ರನ್ನ ಸಿಕ್ಕಾಪಟ್ಟೆ ಓಡಾಡಿದ್ದಾರೆ ಇವ್ರು, ನಾನು ನೋಡಿದ್ದೀನಿ. ಓಡಿ ಜಾಗಿಂಗ್. ಏನು ವೆದರ್, ಏನು ಗುರು, ಬೆಳಗ್ಗೆ ರೈಡು ಸೀರಿಯಸ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮೈಂಡ್ ಫ್ರೆಶ್ ಇರುತ್ತೆ, ಮಜಾನೇ ಬೇರೆ. ನೀವು ತಲೆ ಕೆಡಿಸ್ಕೊಬೇಡಿ ಬ್ರೋ, ನೀವು ಹೋಗಿ ಮುಂದೆ, ನಾನು ಅಲ್ಲೇ ನಿಮ್ಮ ಹಿಂದೆನೇ ಇರ್ತೀನಿ. ಎಲ್ಲ ಬ್ಲ್ಯಾಕ್ ಅಲ್ಲಿದ್ದೀವಿ, ಬ್ಲ್ಯಾಕ್. ಈಗ ನಾನು ರೆಕಾರ್ಡ್ ಮಾಡ್ತಾ ಇದ್ದಿದ್ದು 4K ಅಲ್ಲಿ. ಇವ್ರು ಏನಂದ್ರು, ಪ್ರವೀಣ್ ಏನಂದ್ರು, ನಾವು ಇದರಲ್ಲಿ 1080p ರೆಕಾರ್ಡ್ ಮಾಡೋಣ ಸಾಕು, 4K ನೆಸೆಸಿಟಿ ಇಲ್ಲ ಅಂದರು. ಅದಕ್ಕೆ ಇವಾಗ ನಾನು 1080p ಶಿಫ್ಟ್ ಆಗ್ತಾ ಇದ್ದೀನಿ. ಈ ಲಾರಿಗಳಿದೆಯಲ್ಲ ಒಂಥರ ಯಮ ಇದ್ದಂಗೆ, ನೀವು ತುಂಬ ಹುಷಾರಾಗಿರಬೇಕು. ಗಾಡಿ ಓಡಿಸೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಗಾಡಿ ಓಡಿಸೋದ್ರ ಜೊತೆಗೆ ಸೇಫ್ಟಿ ಇಂಪಾರ್ಟೆಂಟು. ಏನು ಗುರು ಹಿಂಗಿದೆ ಇದು. ಇವತ್ತಿನ ರೈಡು ಹೇಗಿದೆ ನಮ್ಮ ವಾಯ್ಸ್ ಇಂಪ್ರೂವ್ಮೆಂಟು. ಏಕೆಂದರೆ ಫಸ್ಟ್ ವೀಡಿಯೋದಲ್ಲಿ ಸಿಕ್ಕಾಪಟ್ಟೆ ವಿನ್ನರ್ಸ್ ಇತ್ತು, ಇವಾಗ ಏನೋ ಕಷ್ಟಪಟ್ಟು ಅವಾಯ್ಡ್ ಮಾಡಿದ್ದೀನಿ. ಹೇಗಿದೆ ಅಂತ ನೀವೇ ಹೇಳಬೇಕು. ಇದಕ್ಕೇನಾರ ಟೇಲ್ ಟಿಡಿ ತೆಗೆಸ್ಬಿಟ್ರೆ ಹೆಂಗೆ ಕಾಣೋದು ಗೊತ್ತಾ. ಬಟ್ಟೊಂದು ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಇನ್ನೂ ಅದೇ ಪ್ರಾಬ್ಲಮ್ಮು ಗುರು. ಹಾಕ್ಸೋಕ್ಕಾಗಲಾಗೋರು ಇವಾಗ 2,500 ಯಾರು ಹಾಕ್ಸ್ತಾರೆ. ಆ ನೀರ ಮೇಲೆ ಕೂತಿರುತ್ತಲ್ಲ, ಎಷ್ಟು ಚೆನ್ನಾಗಿ ಕೂತಿದಲ್ಲ. ನೆಕ್ಸ್ಟು ಶನಿವಾರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ನಮಗೂ ಶನಿವಾರ ಫಸ್ಟಿಗೆ ಬಂದರೆ ಹಾಫ್ ಡೇ ಸ್ಯಾಟರ್ಡೇ ಅನ್ಸೋದು. ನಾವಿವಾಗ ಹೋಗ್ತಾ ಇರೋದು ಬಿಹಾರ್ ಹಿಲ್ಸ್.
ಬಿಹಾರ್ ಹಿಲ್ಸ್ ಅಲ್ಲ ಗುರು, BR ಹಿಲ್ಸ್. ಓಕೆನಾ, ಬಿಹಾರ್ ಹಿಲ್ಸ್ ಅನ್ಕೋಬಿಟ್ಟಿದೆ ಆಮೇಲೆ. ಆ ನೀರಿಂದ ಎಷ್ಟು ಗುರು, ಎಷ್ಟು ಚೆನ್ನಾಗಿ ಕೂತಿದೆ. ಶಿಟ್, ನೋಡಿ ಹೊಗೆ ಹೊಗೆ ಇದ್ದಾಳತ್ತಲ್ಲ. ನಾನು ಅವಾಗ್ಲಿಂದ 3 ಸರಿ ಹೋದೆ, 3 ಕಡೆ. ಓಯ್ ಕೂದಲು ಫಸ್ಟ್ ಕಟ್ ಮಾಡಿಸ್ಬೇಕಪ್ಪ, ಕಣ್ಣಿಗೆ ಅಡ್ಡ ಬರ್ತಿದೆ. ಹಾಂ, ವಾಸು ಹೋಟೆಲಾ? ಇಲ್ಲ ಇದೆಯಲ್ಲ, 16 ಕಿಲೋಮೀಟರ್ ಇದೆ ಇಲ್ಲಿಂದ. ಕರೆಕ್ಟಾಗಿದೆ ವಾಸು ಹೋಟೆಲ್. ವಾಸು ಹೋಟೆಲಿಗೆ ನಾವೀಗ ಹೋಗ್ತಾ ಇರೋದು ಬ್ರೇಕ್ಫಾಸ್ಟ್ಗೆ. 90 ಇಯರ್ಸ್ ಇಂದ, 90 ವರ್ಷದಿಂದ ಇದೆಯಂತೆ ಗುರು ಹೋಟೆಲು. ಹಂಗೆ ನಡೆಸ್ಕೊಂಡು ಬಂದಿದ್ದಾರೆ, ಅಂದರೆ ಜನ್ರೇಷನ್ ಟು ಜನ್ರೇಷನ್ ಹಂಗೆ ನಡೆಸ್ಕೊಂಡು ಬಂದಿರ್ತಾರೆ. ಅಷ್ಟು ಈಸಿ ಅಲ್ಲ 90 ವರ್ಷ ಒಂದು ಹೋಟೆಲ್ ನಡೆಸೋದು ಅಂದರೆ. ದೋಸೆ ಕೊಡ್ತಾರಂತೆ, 90 ವರ್ಷದ ಹಳೆ ದೋಸೆ ತಿನ್ನಕ್ಕೆ ಹೋಗ್ತಿದ್ದು. ಬನ್ನಿ ಬನ್ನಿ, ಸ್ಟ್ರೇಟ್ ಹೋಗ್ಬೇಕು, ನಮ್ದು ಎಲ್ಲೂ ಕ್ರಾಸಿಂಗ್ ಇಲ್ಲ. ಏನು ಸೌಂಡು ಅಪ್ಪ. ಬೆಂಗಳೂರಿಗೆ ಬರ್ರೋ, ತಾಕತ್ತಿದ್ರೆ ಈ ಬೆಂಗಳೂರಿಗೆ ಬಾ. ಪಾಪ್ಸು ರೆಡಿ ಆಗಿರ್ತಾರೆ ನೋಡಿ. ಓ ಮೈ ಗಾಡ್, ಒಂದು ಶಿಟ್. ಏನು ಗುರು ಇದು, ನನಗೆ ಗೊತ್ತಿಲ್ಲ ಏನಂತ, ನನಗೂ ಗೊತ್ತಿಲ್ಲ. ಸಖತ್ತಾಗಿದೆ ಅಲ್ಲ. ನೋಡೋಣ ಏನಂತ ಚೆಕ್ ಮಾಡೋಣ. ಇಲ್ಲ ನಮ್ಮ ಪ್ರವೀಣ್ ಅವ್ರಿಗೆ ಕೇಳೋಣ, ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಓಡಾಡಿರ್ತಾರೆ ರೋಡಲ್ಲಿ ರೆಗ್ಯುಲರ್ ಆಗಿ. ನಮ್ಮ ಪ್ರವೀಣ್ ಅವರು ಬರ್ತಾವ್ರೆ ಹಿಂದೆ. ಈ ಫೋನ್ನ ನಾನು ನ್ಯಾವಿಗೇಷನ್ಗೆ ಅಂತ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಬೈಕ್ ಹತ್ತದಿದ್ದಂಗೆ ಅದು ಅಲ್ಲಿಗೆ ಫಿಕ್ಸ್ ಆಗಿಬಿಡ್ಬೇಕು. ದಟ್ ಫೋನ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ನ್ಯಾವಿಗೇಷನ್. ನೋಡು, ಇಂಡಿಕೇಟರ್ ಇಲ್ಲ, ಏನಿಲ್ಲ, ಹಿಂಗೆ ಬರ್ತಾರೆ. ಕೈಯಾರ ಮಾಡ್ತಾರಾ? ಇಂಡಿಕೇಟರ್ ಇಲ್ಲ, ಹಳೆ ಗಾಡಿ ಓಕೆ, ಕೈಯೂ ಮಾಡಲ್ಲ. ಇದು ನಮ್ಮ ದೇಶ ಅಂದ್ರೆ. ಏನೋ ನಮ್ಮ ಗಾಡಿ ಬ್ರೇಕ್ಸ್ ಇದೆ, ಬದುಕತ್ತೀವಿ. ಬ್ರೇಕ್ ಈಗಿಲ್ಲ ಅಂದ್ರೆ ಏನು ಗುರು ಕತೆ, ಬಂದು ಸೀದಾ ಇಟ್ಬಿಡೋದೆ. ಒಳ್ಳೆ ಪಾರ್ಟ್ನರ್ ಸಿಕ್ಕರಪ್ಪ ನನಗೆ. ಸೀರಿಯಸ್, ಐ ಆಮ್ ಸೋ ಹ್ಯಾಪಿ. ನಿಮ್ಗೆ ಅವತ್ತೇ ಹೇಳಿದೆ, ರೈಡ್ ಹೋಗ್ಬೇಕಂದ್ರೆ 2 ಗಾಡಿನೂ ಈಕ್ವಲ್ ಆಗಿರಬೇಕು. ಲೈಕ್ ನೋಡಿ, ಅವರು ನಂದು ಇಬ್ರು ಈಕ್ವಲ್ ಆಗಿ ಹೋಗ್ತಿರೋದು, ಆವಾಗ ನಮಗೆ ಡಿಫ್ರೆನ್ಸ್ ಅನ್ಸಲ್ಲ. ಈಗ ಒಂದು 200 ಇಲ್ಲ 150 ಅಂತ ಕರ್ಕೊಂಡು ಹೋದ್ರೆ ಅವರು ನಮ್ಮನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ನಾವೆಲ್ಲ ಈ ಥರ ಎಲ್ಲ ಕನ್ಸು. ಸಿಂಗಲ್ ಆಗಿ ಚಂದಪ್ಪ, ಸೀರಿಯಸ್ಲಿ. ಡಬಲ್ ಹಾಕೊಂಡು ಅವ್ರು ಕೂತ್ಕೊಂಡಾಗ ಬಿಡೋಗ ಹೋಗ್ಬಿಡ, ನಿಧಾನಕ್ಕೆ ಹೋಗು. ಯಾವನ್ನಲ್ಲ. ಇದೇ ಕಣ್ರಪ್ಪ ನಮ್ಮದು ಹೋಟೆಲ್ಲು, ಅಲ್ಲಿಂದ ಬಂದಿದ್ದೀವಿ ಅದಕ್ಕೋಸ್ಕರ ಅಂತಾನೆ. ಏನು ಗುರು ಹಿಂಗಿದ್ದಾರೆ, ಕ್ಲೋಸಾ ಏನು ಕತೆ? ಓ ಇದೆ, ಒಳ್ಳೆ MRP ಬಾರ್ ಮಾಡ್ದಂಗೆ ಮಾಡಿಟ್ಟವ್ರೆ. ಇಲ್ಲಿ ಟಿಫನ್ ಮಾಡಿಕೊಂಡು ಏನಿದೆ ಅಂತ ನಾವು ವೀಡಿಯೋನ ಹೇಳ್ತೀವಿ. ಏನು ಟಿಫನ್ ಇದೆ, ಹೆಂಗಿದೆ, ಏನು ಟೇಸ್ಟು ಅಂತ. ಯಾರಾದರೂ ಬರೋದಿದ್ರೆ ಬಂದು ಹೋಗಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಬ್ರೋ ಎಂಥ ಸ್ವೀಟ್ ಅದು? ಸ್ವೀಟ್ ಹೆಸರು ಮಕ್ಮಲ್ಪುರಿ. ಸ್ನೇಹಿತರೆ, ಒಂದು ಇಲ್ಲಿ ತಿಂದ್ವಿ ಆಯಿತಾ, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಂಗಾಗಿ ನಿಮಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಫೋಟೋಸ್ ಹಾಕ್ತೀನಿ ನೋಡಿ ಮೇಲ್ಗಡೆ. ದೋಸೆ ಮತ್ತು ಮಕ್ಮಲ್ಪುರಿ ಅಂತ, ಮಕ್ಮಲ್ಪುರಿ ಇದೆ ವಾಸು ಹೋಟೆಲ್. ಅರೌಂಡ್ 90 ಇಯರ್ಸ್ ಸ್ಟೋರಿ ಇದೆ ಇದಕ್ಕೆ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಅದೇನೋ ಒಂಥರ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿತ್ತು ಗುರು. ಲೈಕ್ ಹೋಳಿಗೆ ಥರನೂ ಅಲ್ಲ, ಒಳಗಡೆ ಏನೋ ತುಂಬಿದ್ರು ಹೂರ್ಣ ಥರ, ಒಂಥರ ಕರ್ಜಿಕಾಯಿ ಥರ ಇತ್ತು. ಸೇಮ್ ಕರ್ಜಿಕಾಯಿ ಥರನೇ ತೋರಿಸ್ತೀನಿ. ಸ್ವಲ್ಪ ಅದಕ್ಕೆ ತುಪ್ಪ ಗಿಪ್ಪ ಹಾಕಿದ್ರು ಅನಿಸುತ್ತೆ, ಬಟ್ ಮಸ್ತಾಗಿತ್ತು. ಇವತ್ತು ಅದು ಏನೋ ಗೊತ್ತಿಲ್ಲ ಗುರು, ನಾನು ತುಂಬ ಖುಷಿಯಾಗಿದ್ದೀನಿ ಆಯಿತಾ. ಗೊತ್ತಿಲ್ಲ, ಮೇ ಬಿ ಅದು ಮೇನ್ ರೀಸನ್ ಆ್ಯಕ್ಚುಲಿ. ಅವ್ರನ್ನ ಮೀಟ್ ಮಾಡಿರೋದೇ ನಾನು ತುಂಬ ಖುಷಿಯಾಗಿದ್ದೀನಿ ಫಸ್ಟ್ ಆಫ್ ಆಲ್. ಈ ಸೆಕೆಂಡು ಅವ್ರ ಜೊತೆ ರೈಡ್ ಹೋಗ್ತಾ ಇರೋದು. ಮುಂದೆ ಎಲ್ಲಾರ ಟೀ ಕುಡಿದ್ಬಿಡೋಣ. ಇಬ್ಬರು ಟೀ ಅಷ್ಟೇ ಅಪ್ಪ ಕುಡಿಯೋದು, ಸ್ಮೋಕ್ ಮಾಡಲ್ಲ. ಇಬ್ಬರು ಕ್ವಿಟ್ ಮಾಡಿದ್ದೀವಿ. ಬೇಡ ಗುರು, ಸುಮ್ಮನೆ ಯಾಕೆ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಒಂದಿನ ಹೆಲ್ತ್ ಪ್ರಾಬ್ಲಮ್. ಇವಾಗ ಏನು ಅನಿಸಲ್ಲ ನಮಗೆ, ಚಿಕ್ಕವರಿದ್ದಾಗ ಇವಾಗ ಚಿಕ್ಕವ್ರು ಅಂತಲೇ ಏಜ್ ಇದೆಯಲ್ಲ ನಮಗೆ, ಆ ಎನರ್ಜಿ ಇರುತ್ತೆ, ಸಸ್ಟೈನ್ ಆಗಿಬಿಡ್ತೀವಿ. ಬಟ್ ಹೋಗ್ತಾ ಹೋಗ್ತಾ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದೇ ರೀಸನ್ಗೆ ಅದನ್ನು ಕ್ವಿಟ್ ಮಾಡಿ
ಅದ್ರ ಬದಲಿಗೆ ಕಾಫಿನೋ ಟೀನೋ ಬಿಸ್ಕೆಟ್ಸು ಏನೋ ಒಂದು ತಿನ್ನೋದು ಚೆನ್ನಾಗಿರುತ್ತೆ. ಒಪ್ತೆ ಕಡೆ ಒಪ್ತೆ. Artificial love, we just make it up, 'cause reality will never be good enough, and even if it was. ಅಲ್ಲಿ ಬ್ರೇಕ್ ಹಾಕ್ಕೊಂಡು ನಾವು ರಿಟರ್ನ್ ವಾಪಸ್ ಹೊರಡ್ತಾ ಇದ್ದೀವಿ. ಈಗ ರಿಟರ್ನ್ ಅಂದರೆ ಮನೆಗಲ್ಲಪ್ಪ, ನಮ್ಮ ಡೆಸ್ಟಿನೇಷನ್ ಏನು ಅಂದ್ಕೊಂಡಿದ್ವಿ ಅಲ್ಲಿಗೆ. 390 ಆ ಲುಕ್ಕೇ ಬೇರೆ ಅಲ್ಲ, ಒಂಥರ ಸೂಪರ್ ಬೀಸ್ ಲುಕ್ ಅದು. ಹಂಸ ಏನಕ್ಕೆ ಆಗ್ತಾರೆ ಇಲ್ಲಿ ಅಂದರೆ ನೋಡಿ, ಸ್ಕೂಲ್ ಮಕ್ಕಳು ಸಿಕ್ಕಾಬಟ್ಟೆ ಸ್ಕೂಲ್ಸ್ ಮಕ್ಕಳು, ಹಳ್ಳಿಗಳಿರುತ್ತೆ, ಸ್ಕೂಲ್ ಮಕ್ಕಳುಗಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಗಾಡಿನ ಹೆಂಗೆ ಬೇಕಂಗೆ ಹೊಡಿತಾರೆ ಅಂತ ಹಂಸಗಳು ಹಾಕ್ತಾರೆ. ಎಕ್ಸ್ಪ್ಲೋರ್ ಮಾಡಬೇಕು ಗುರು, ನಜ್ಜಿ ಹುಟ್ಟಿದ ಮೇಲೆ ನಜ್ಜಿ ಸುತ್ತಬೇಕು ದೇಶನ. ದೇಶ ಆಕಾಶ ಉಳಿಸುತ್ತಾನ, ಆಮೇಲೆ ದೇಶ ಸುತ್ತ ಮಾತು ಏನಂತೀರ? ನಾ ಹೇಳಿದ್ದಾಗ ನಿಮಗೆ ಹುಲಿ ಸಿಂಹ ನವಿಲು ಎಲ್ಲ ತೋರಿಸ್ತೀನಿ ಅಂತ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಎಲ್ಲ ಕಾಣುತ್ತೆ. ಹುಲಿ ಸಿಂಹಕ್ಕಿಂತ ಆನೆ ಎಲ್ಲದೂ ಕಾಣುತ್ತೆ. ನೋಡೋಣ, ಅಕಸ್ಮಾತ್ ಸಿಕ್ಕರೆ ಯಾ ವೆರಿ ಲಕ್ಕಿ ಅಂತ ಅನ್ಬೋದು. ತೋರಿಸ್ತೀನಿ, 360 ಡಿಗ್ರಿ ಕ್ಯಾಮ್ರಾ ತೋರಿಸೋಣ. ಹಿಂಗೆ ಒಂಥರ ಮಜಾ ಇರುತ್ತೆ ಇವರು ಅಲ್ವಾ? ಎಷ್ಟು ವ್ಯೂ ಬರ್ಬೇಕು ನಮಗೆ, ಸಾಕಾದಾಗ ಮಜಾ ಇರುತ್ತೆ ಆಗ. ಇವರು ಯಾರಾದರೂ ಟೂರಿಂಗ್ ಮಾಡಬೇಕು ಅಂತಿದ್ರೆ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ನಾನು. ಡಾಮಿನಾರ್ ಸೂಪರ್, ಚೂಸ್ ಮಾಡ್ಕೊಳ್ಳಿ, ಊಟ ಬೇಡ ನಿಮಗೆ. ಏನು ರೆಸ್ಟಲ್ಲಿ ನೋಡಿಲ್ಲ ನಾನು 83, 90, 100 ಹೊಡೆದ್ರು ಒಂಚೂರು ವೈಬ್ರೇಷನ್ಸ್ ಆಗಲಿ ಏನೂ ಇಲ್ಲ, ತುಂಬ ಸಾಫ್ಟಾಗಿ ಹೋಗುತ್ತೆ. ನೀವಷ್ಟು ಅದ್ರ ಮೇಲೆ ಪ್ರೆಷರ್ ಹಾಕೋ ನೆಸೆಸಿಟಿನೇ ಇಲ್ಲ, ಗಾಡಿ ಸ್ಮೂತಾಗಿ ಹೋಗುತ್ತೆ. ಪಾಪ ನನ್ನ ಕಡೆಯಿಂದ ಬರೀ ವೆಯ್ಟ್ ಮಾಡೋದೇ ಆಗಿದೆ ಆವಾಗಲೆಯಿಂದ. ಕಾಡೊಳಗಡೆ ಮತ್ಸ್ಯ ಕನ್ಯೆಯರು ನೀರೊಳಗಡೆ ಇರ್ತಾರೆ. ಕಾಡೊಳಗಡೆ ಇರೋದು ಯಾಕೆ ಕನ್ಯೆಯರು? ಯಾವ್ದು ಕಾಡು ಕನ್ಯೆ, ಕಾಡೊಳಗಡೆ ಕಾಡು ಕನ್ಯೆಯರು ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಊಟ ಗೀಟ ಅಂತ. ಒಂಥರ ಒಳ್ಳೆ ಮಜಾ ಇರುತ್ತೆ ಈ ಥರ ಪ್ಲೇಸ್ಗಳಲ್ಲಿ. ನೀವು ಊಟ ಮಾಡ್ತಾ ಇದ್ರೆ ಅದು ಇಸ್ಕೊತ ಎಷ್ಟು ತಿಂದು ಒಳಗಡೆ ಹೋಗ್ತಾನೆ ಇರುತ್ತೆ. ಲೈಕ್ ಸಾಕು ಅನ್ಸಲ್ಲ, ಪ್ಲೇಸ್ ಎಲ್ಲ ಸಾಕಾಗಿ ಮಜಾ ಗುರು, ಸೀರಿಯಸ್ಲಿ. ಸ್ನೇಹಿತರೆ, ಏನು ಮಾಡ್ತೀರಾ ಮನೇಲಿ ಕುತ್ಕೊಂಡು? ಆ ಪಬ್ಬು ಅವೆಲ್ಲ ಇದ್ದಿದ್ದೆ ನಾರ್ಮಲ್ಲು, ಓಕೆನಾ? ಬರ್ರಿ ಹೊರಗಡೆ ತಿರುಗ್ರಿ, ಇದರಲ್ಲಿ ನೀರು. ಗೇಟ್ ಹಾಕ್ಬಿಟ್ಟಿದ್ದಾರೆ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕನ್ಸುತ್ತೆ. ಸ್ನೇಹಿತರೆ, ಇಲ್ಲಿ ಹೋಗ್ಬೋದಿತ್ತಾಯ್ತಾ, ಒಳಗಡೆ ಲಾಕ್ ಮಾಡಿಬಿಟ್ಟವ್ರೆ. ಒಳ್ಳೆ ಸೀನ್ ಇತ್ತು, ಗಾಡಿ ತೊಗೊಂಡೋಗಿ ಲಾಕ್ಕೊಂಬೋದಿತ್ತು ಅಲ್ಲಿ ಮೇಲ್ಗಡೆ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಗೇಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟವ್ರೆ. ಇಲ್ಲಿ ಏನು ಮಾಡಿದ್ವಿ, ನಿಂತ್ಕೊಂಡ್ವಿ ಅಷ್ಟೇ ಬ್ರೋ ಇರೋದು, ಜಾಸ್ತಿ ಏನಿಲ್ಲ. 56 ಬಂದ್ವಿ ಅನ್ಸುತ್ತಾಗಲೇ. ಸ್ನೇಹಿತರೆ, ಹೋಗುವಾಗ ಇದೊಂದು ಬ್ರಿಡ್ಜ್ ಬರುತ್ತೆ ಆಯ್ತಾ, ಸೈಕ್ ಆಗಿದೆ. ನಂಗೆ ಸಿಕ್ಕಾಬಿಡೆ ಎಷ್ಟಾಗುತ್ತೆ ಆ ವ್ಯೂ ನೋಡ್ಗುರು ಹೆಂಗಿದೆ ಅಂತ. ಫ್ಯೂಯಲ್ ಫಿಲ್ ಮಾಡಿಸ್ತವ್ರೆ, ನಮ್ಮದಕ್ಕೆ ನೆಸೆಸಿಟಿ ಇಲ್ಲ, ಯಾಕೆಂದರೆ ನಾವು ಫುಲ್ ಮಾಡಿಸ್ಬಿಟ್ಟಿದ್ವಿ. ಅದೇ ರೀಸನ್ಗೆ ಪೆಟ್ರೋಲ್ ಹಾಕ್ಸು ಹೊಡಿ 390 400 ಇದೆ ನಮಗೆಲ್ಲ. ಹಂಡಗಟ್ಟಲೆ ಕುಡಿಯುತ್ತೆ, ಹಂಡಗಟ್ಟಲೆ. ಸಡನ್ನಾಗಿ ಯಾವತ್ತು ನೀವು ಎಲ್ಲಿಗಾರಲ್ಲಿ ರೈಡ್ ತೊಗೊಳ್ಳುವಾಗ ಇಲ್ಲ ರೋಡಿಗೆ ಜಂಪ್ ಆಗುವಾಗ ನೋಡಿ ಮಾಡಿ ರೈಡ್ ತೊಗೊಳ್ಳಿಲ್ಲ, ಜಂಪ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೀದಾ ಬಂದ್ಬಿಡ್ತಾರೆ ಮೈ ಮೇಲೆ ಆಯಿತಾ. ಅದೇ ರೀಸನ್ಗೆ ನಿಮಗೆ ನವಿಲು ಆಮೇಲೆ ಆನೆ ಹುಲಿ ಸಿಂಹ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್, ವೆಯ್ಟ್ ಮಾಡ್ತಾರೆ. ನೋಡೋದೇ ಅಲ್ಲ, ಅವರು ಒಯ್ತಾ ಇರ್ತಾರೆ, ನಾವೇ ನೋಡ್ಕೊಂಡು ಬರಬೇಕು. ಎಂಥ ಜನಗಳು ಅಂದರೆ, ಎಷ್ಟು ಕಿಲೋಮೀಟರ್ ಏನೋ 42 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಿರ್ತೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ. ಹುಲಿ ಇಲ್ಲಿ ಏನೋ ಸಿಕ್ಕರೆ ತೋರಿಸ್ತೀನಿ. ಬರೀ ಇಂಥದೆಯಾ?